ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಯವಿಟ್ಟು ನನ್ನ ಬಂಗಾರನ ಉಳಿಸ್ಕೊಡವ. ಕೀಟೋ ತಿನ್ಕ ದಿಲ್ ಆಗಿದ್ದಿಲ್ಲವ, ಆದ್ರೆ ಈಗ ಯಾಕೋ ಎದೆ ಡೌಟವ ಅಂತೈತೆ. ಆ ಡಾಕ್ಟರ್ ಹೇಳೋದ್ ಮಾತು ಎಲ್ಲಿ ತಿಟ್ಟ ಆಗೋಯ್ತದಂತ ನನಗೆ ಭಯ ಆಯ್ತೈತವ. ನನ್ನ ಬಂಗಾರನ ಉಳಿಸವ, ಈ ಗಂಟೆಗೆ ಜೀವದಾರ ಮಾಡವ. ಅವ್ರೇ ದ್ಯಾವ್ರೇ ಸಿರಿ ಮನುಷ್ಯರು ಕಣಪ್ಪ. ನಾವು ಎಂದಿಗೂ ದೇವ್ರ ಆಗಕ್ಕಿಲ್ಲ ಕಣಪ್ಪ. ಎತ್ತಳೋ ಹೇಳು 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 ಕೇಳು. ಇಲ್ಲವ, ನೀನ್ ದೇವರು ಅಂತ ಸಿಡ್ಲೂರಿನ ಜನ ಎಲ್ಲ ಹೇಳೋರೆ. ನಿನ್ ಬಂಗಾರನ ಜೀವ ಉಳಿಸ್ತಿ ಅಂತ ಹೇಳೋಗಂಟ ನನ್ನ ಕೇಳೋಕಿಲ್ಲ. ಅಯ್ಯೋ ಹಂಗೆಲ್ಲ ಮಾತಾಡ ಕಣಪ್ಪ. ಎದ್ದವಳು ಮ್ಯಾಕೆ ಎದವಳು ಪುಟ್ಟಕ್ಕ, ಕಂಟಿ ನೋಡ್ತಿದ್ರೆ ಕರಳು ಕಿಪ್ ಬರ್ತದೆ. ಚಿಕ್ಕದಾಗೆ ನಿನ್ ಮೈಮೆಗೆ ದೇವಿ ಬರೋಳು. ನಿನ್ ಒಳಗೆ ಏನೋ ಒಂದು ಶಕ್ತಿ ಅದೇ. ಬಂಗಾರ ಉಳಿಬೇಕು ಅಂದ್ರೆ ಈ ಪೂಜೆ ಪುನಸ್ಕಾರ ಏನಾರು ಮಾಡು ಬಂದ್ರೆ ಮಾಡು. ಅದೇನು ಅಂತ ಹೇಳು ಪುಟ್ಟಕ್ಕ. ನನ್ ಮಗಳನ್ನ ಉಳಿಸ್ಕೊಡು ಪುಟ್ಟಕ್ಕ, ಉಳಿಸ್ಕೊಡು. ಪುಟ್ಟಕ್ಕ, ಹಿಂಗೇನು ಮಾತಾಡ್ತೀನಿ ನಿಂತ್ಕೊಂಡ್ರಿ ಹೆಂಗವ? ನಿಂಗೆ ಮುಂದೇನಾಯ್ತದೆ ಅನ್ನೋ ಅರಿವದೆ, ಏನಾಯ್ತದೆ ಅಂತ ಹೇಳವ. ನಮ್ಮ ಬಂಗಾರನ್ಗೇನು ಆಗಕ್ಕಿರುತ್ತದೆ. ನನಗಿರೋದ್ರಿಂದಲೇ ನನ್ನ ಎದೆ ಒಳಗೆ ಭಯ ಮನೆ ಮಾಡ್ಕೊಂಡದೆ. ಅವ ನೀನ್ ಹೆಂಗ್ ಹೇಳ್ಬಿಟ್ರೆ ಹೆಂಗವ? ಇದಕ್ಕೆ ನಂತ ಉತ್ತರ ಇಲ್ಲ ಮಗ. ಆ ತಾಯಿ ಚಾಮುಂಡವನೇ ಉತ್ತರ ಕೊಡ್ಬೇಕು. ನಮ್ಮೊಬ್ಬಂಗೆ ಏನಾರ ಆದ್ರೆ ಆ ತ್ಯಾವ್ರ ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ರಾಜ ಹುಲಿ. ಅವನು ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲವ. ಹಲೋ ಹೇಳ. ಕಂಡಿ, ನೀನು ಹುಡುಕ್ತಾಗಿದ್ದ ಬೇಟೆ ಆ ತುಕ್ಕಾಲಿ ರಾಜ ಹುಲಿ ನಮ್ ಕೈ ಸಿಕ್ಬಿದ್ದಾನೆ. ಈಗ್ಲೇ ಬಂದೆ ಇರಲ್ಲ. ಸಿರಿ ಸಿರಿ ದೊರೆ ಸಿರಿ, ಅವಂಗೇನಾಯ್ತದೋನು ಚಿಂತೆನಾಗೆ ದೊರೆ ದಿಕ್ ತಪ್ತವನೆ. ಬಂಗಾರು ಎಂತ ಶಿಕ್ಷೆ ಕೊಟ್ಬಿಟ್ಟೆ ಕಣವ. ಪುಟ್ಟಕ್ಕ, ಮುಂದೆ ಹೆಂಗವ? ಅದ್ಯಾವ್ರೇ ಕಾಪಾಡ್ಬೇಕು. ವೈಭವ್, ನೀ ಫೋನಲ್ಲಿ ಹೇಳಿದ ವಿಷಯ ನಿಜನಾ? ಎಸ್ ರಾಧಾ, ಆ ರಾಜ ಹುಲಿ ಕಂಟಿ ಹುಡುಗರ ಕೈಲಿ ಸಿಕ್ಬಿದ್ದಿದ್ದಾನೆ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಾಳಿ ಮತ್ತೆ ಒಂದಷ್ಟು ಜನ ಹುಡುಗರು ಅವನಿರೋ ಜಾಗಕ್ಕೆ ಹೋಗಿ ಅವನನ್ನ ಲಾಕ್ ಮಾಡಿದ್ದಾರೆ. ಆದರೆ ಅಲ್ಲಿ ಹೇಗೋ ಗನ್ ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆಮೇಲೆ ನನಗೆ ಫೋನ್ ಮಾಡಿದ್ದ. ಆಮೇಲೆ ನಾನು ನಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ ಮೊದಲು ಆ ಫೋನ್ ಬಿಸಾಕಿ ನೀನಿರೋ ಜಾಗ ಹೇಳು, ಅಲ್ಲಿಗೇನೆ ಕಾರ್ ಕಳಿಸ್ಕೊಡ್ತೀನಿ, ಅದರಲ್ಲಿ ಎಸ್ಕೇಪ್ ಆಗು ಅಂತ ಹೇಳಿದೆ. ಓಕೆ, ಆ ಎಡ್ಬಿಡಂಗಿ ಏನು ಮಾಡ್ದ? ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಹುಡುಗರನ್ನ ಅಲ್ಲಿ ಕಳಿಸ್ಕೊಟ್ಟೆ. ಆದರೆ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಸರಿಯಾಗಿ ಹುಡ್ಕಕ್ಕೆ ಹೇಳ್ಬೇಕಿತ್ತು, ಇಲ್ಲ ಫೋನ್ ಮಾಡಿ ವಿಚಾರಿಸ್ಬೇಕಿತ್ತು. ಫೋನನ್ನು ನಾನೇ ಬಿಸಾಕಕ್ಕೆ ಹೇಳಿದ್ನಲ್ಲ, ಬಿಸಾಕಿದ್ದಾನೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ, ಈ ರಾಜ ಉಳಿದು ಒಂದೊಂದಲ್ಲ. ಹೇಳಿದ ಕೆಲಸ ಮಾಡಲ್ಲ, ಮಾಡಿದ ಯಾವುದು ನೆಟ್ಟಿಗಿರಲ್ಲ. ಐ ಥಿಂಕ್
ಅವನು ಕಾಳಿ ಗ್ಯಾಂಗ್ ಕೈಲಿ ಸಿಕ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾನೆ. ಮೊದಲೇ ಆ ಕಾಳಿ ಮನೆಗೆ ಬಂದು ಆವಾಜ್ ಹಾಕಿ ಹೋಗಿದ್ದಾನೆ. ಅಕಸ್ಮಾತ್ ರಾಜವಳಿ ಏನಾದರೂ ನಮ್ಮಿಬ್ರು ಹೆಸರು ಹೇಳ್ಬಿಟ್ರೆ ಏನು ಮಾಡೋದು ವೈಭವ್? ನನಗೂ ಅದೇ ಟೆನ್ಷನ್ ಆಯಿತು. ಅದಕ್ಕೆ ಅರ್ಜೆಂಟಾಗಿ ಕಾಲ್ ಮಾಡಿ ನಿನಗೆ ಬರೋಕ್ಕೆ ಹೇಳಿದೆ. ಹೌದು, ನೀವು ಹೋಗಿದ್ದ ಕೆಲಸ ಏನಾಯಿತು? ಇನ್ನೇನು ವಾರ್ಡ್ ಒಳಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ಹಿಂಗೆ ಫೋನ್ ಬಂತು. ಹೋಗಿದ್ದ ಕೆಲಸ ಅರ್ಧಕ್ಕೆ ಬಿಟ್ಟು ರಿಟರ್ನ್ ಓಡ್ ಬಂದೆ. ಹಾಗಾದರೆ ಆ ಬಂಗಾರಮ್ಮನ ಮುಗ್ಸೋಕ್ಕೆ ಆಗಿಲ್ವಾ? ವಾರ್ಡ್ ಒಳಗೆ ಹೋಗ್ಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ವೈಭವ್? ಛೇ, ಒಂದು ಬುಲೆಟ್ ಎಲ್ರಿಗೂ ಎಷ್ಟು ಟೆನ್ಷನ್ ಕೊಟ್ಬಿಡ್ತಾವಲ್ವಾ. ನನ್ನ ಹೋಲ್ ಬಿಸ್ನೆಸ್ ಮೇಂಟೈನ್ ಮಾಡಿದಾಗಲೂ ನನಗೆ ಇಷ್ಟು ಟೆನ್ಷನ್ ಆಗಿರಲಿಲ್ಲ. ಲೈಫ್ ಗೇಮ್ ಅಂದಮೇಲೆ ಹೀಗೆ ಪ್ರತಿದಿನ ಚಾಲೆಂಜಸ್ ಇದ್ದೇ ಇರುತ್ತೆ. ನಮ್ಮ ಸರ್ವೈವಲ್ಗೋಸ್ಕರ ನಾವು ಫೈಟ್ ಮಾಡ್ತಾನೆ ಇರಬೇಕು. ಫೈಟ್ ಮಾಡೋ ಜೋಶಲ್ಲಿ ನಮ್ಮ ಬ್ಲಡ್ ಲಾಸ್ ಆಗಬಾರ್ದು. ಲಾಕ್ ಆಗಿರೋ ರಾಜ ಹುಲಿ ಕಂಠಿ ಹತ್ರ ನಮ್ಮಿಬ್ಬರು ಹೆಸರು ಹೇಳ್ತಾ ಇದ್ರೆ ಅಷ್ಟೇ ಸೇಫ್. ಹಾಗಾದರೆ ಆ ರಾಜ ಹುಲಿ ಲಾಕ್ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ? 100%. ಇಲ್ಲ ಅಂದರೆ ಇಷ್ಟೊತ್ತಿಗೆ 100 ಸಲ ಕಾಲ್ ಮಾಡಿರೋನು, ಇಲ್ಲಾಂದರೆ ಇಲ್ಲೇ ಹುಡ್ಕೊಂಡೇ ಬಂದ್ಬಿಟ್ಟಿರೋನು ನನ್ನ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅನಿಸ್ತಿದೆ. ಗೇಮ್ ಹೈ ವೋಲ್ಟೇಜ್ ಆಗ್ತಾ ಇದೆ. ಮೊದಲು ನಾವು ಸುಡದೇ ಇರೋ ಥರ ನಮಗೆ ನಾವು ಶೆಲ್ಟರ್ ಕಟ್ಕೋಬೇಕು. ಪ್ರೀ, ಏನಾಯ್ತು ನಿಮ್ ಕೈಗೆ? ಎಲ್ಲಿಗ್ರಿ ಹೋಗಿದ್ರಿ? ಏನ್ರಿ ಮಾಡ್ಕೊಂಡು ಬಂದಿದ್ದೀರಾ? ದೊರೆ, ಅಯ್ಯೋ, ಏನಪ್ಪ ಇದು? ಹೋಗುವಾಗ ಯಾವ್ದೋ ಫೋನ್ ಬಂತು ಅಂತ ಹೋದೆ. ಇದು ನೋಡಿದ್ರೆ ಕೈಯೆಲ್ಲ ರಕ್ತ ಮಾಡ್ಕೊಂಡ್ ಬಂದಿದೆಯಲ್ಲ. ಅಂದ್ರೆ ರಾಜ ಹುಲಿ ಏನಾರು ಸಿಕ್ಕಿದ್ನ? ರಕ್ತದ ಕಳೆ ನೋಡ್ತೀರ, ಅವ್ನು ಏನೋ ಮಾಡಿರೋ ಹಂಗೆ ಕಾಣ್ತದೆ.